ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ಮಾಯಿಸ್ಟ್ ಆಗಿ ಮ್ಯಾಂಗೋ ಕೇಕ್ ಮಾಡೋಣ. ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಮ್ಯಾಂಗೋನ ರಫ್ ಆಗಿ ಚಾಪ್ ಮಾಡಿ ಅದನ್ನ ಈಗ ಮಿಕ್ಸಿಗೆ ಹಾಕೋತಾ ಇದ್ದೇನೆ. ಈಗ ಇದನ್ನು ರುಬ್ಕೊಂಡು ಬಂದಿದ್ದೇನೆ. ಹಾಗೆ ಮ್ಯಾಂಗೋ ಪಲ್ಪ್ ಪೂರ್ತಿಯಾಗಿ ನೈಸಾಗಿ ರುಬ್ಬಬೇಕು ಅಂತ ಇಲ್ಲ, ಸ್ವಲ್ಪ ಪಲ್ಪ್ ಇದ್ರೂ ಪರವಾಗಿಲ್ಲ. ಕೇಕ್ ತಿನ್ನುವಾಗ ಪಲ್ಪ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದು ತಿಕ್ ಬಾಟಮ್ ಪಾತ್ರೆ ತಗೊಂಡು ಅದಕ್ಕೆ ಹಾಕ್ತಾ ಇದ್ದೇನೆ. ಜೊತೆಗೆ ಇದಕ್ಕೆ ನಾನು 1/4 ಕಪ್, ನಾನು ಯಾವ ಇದರಲ್ಲಿ ಬೌಲಲ್ಲಿ ಮ್ಯಾಂಗೋ ತೊಗೊಂಡಿದ್ದೆ ನೋಡಿ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೇನೆ. ಸಕ್ಕರೆನ ಪುಡಿ ಮಾಡಬೇಕಂತ ಇಲ್ಲ, ಡೈರೆಕ್ಟಾಗಿ ಹಾಕೋತಾ ಇದ್ದೇನೆ. ನಾನಿಲ್ಲಿ ಬ್ರೌನ್ ಶುಗರ್ ಯೂಸ್ ಮಾಡ್ತಾ ಇದ್ದೇನೆ, ನೀವು ನಾರ್ಮಲ್ ಶುಗರ್ ಕೂಡ ಯೂಸ್ ಮಾಡ್ಬೋದು. ಈಗ ಸಕ್ಕರೆ ಕರಗುವವರೆಗೆ ಇದನ್ನು ಕುಕ್ ಮಾಡ್ಕೊಳ್ಳೋಣ. ತುಂಬ ಏನು ಬೇಯಿಸಬೇಕು ಅಂತ ಇಲ್ಲ, ಜಸ್ಟ್ ಸಕ್ಕರೆ ಕರಗುವವರೆಗೆ ಮಾತ್ರ. ಈಗ ಅದನ್ನು ಸೈಡಿಗೆ ಎತ್ತಿಟ್ಟು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೇನೆ. ಅದಕ್ಕೆ ನಾನು 2 ಎಗ್ ವೈಟನ್ನು ಮಾತ್ರ ಹಾಕ್ಕೊಂಡಿದ್ದೇನೆ ಈಗ ಸದ್ಯಕ್ಕೆ. ಈಗ ಇದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಆ ಕಪ್ ಅಳತೆಯಲ್ಲೇ 1/2 ಕಪ್ ಆಗುವಷ್ಟು ಸಕ್ಕರೆನ ಪುಡಿ ಮಾಡಿ ತೊಗೊಂಡಿದ್ದೇನೆ. ಈಗ ಎಗ್ ವೈಟು ಮತ್ತು ಸಕ್ಕರೆ ಎರಡೂ ಕೂಡ ಹ್ಯಾಂಡ್ ಮಿಕ್ಸರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೇನೆ. ಹೇಗೆ ಅಂದರೆ ಫ್ಲಫಿಯಾಗಿ ಅದು ಬರಬೇಕು, ನನಗೆ ಅಷ್ಟು ನಾನು ಬೀಟ್ ಮಾಡ್ಕೊಳ್ತೇನೆ. ನಿಮ್ಮ ಹತ್ರ ಹ್ಯಾಂಡ್ ಮಿಕ್ಸರ್ ಇಲ್ಲ ಅಂದರೆ ಜಸ್ಟ್ ವಿಸ್ಕ್ ಮಾಡ್ತೀವಲ್ಲ ಅದರಲ್ಲೇ ನೀವು ಮಾಡ್ಬೋದು. ಅಂದರೆ ಸಕ್ಕರೆ ಎಗ್ ವೈಟಲ್ಲಿ ಪೂರ್ತಿಯಾಗಿ ಕರಗಬೇಕು. ಈಗ ಆಯಿತು, ಕರಗಿದೆ. ಈಗ ನಾನು ಸಪ್ರೇಟ್ ಮಾಡಿದ್ನಲ್ಲ ಎಗ್ ಯೋಲ್ಕ್ನ, ಆ 2 ಎಗ್ ಯೋಲ್ಕ್ನ ಈಗ ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ತೇನೆ. ಈಗ ಅದೇ ಬೌಲ್ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ವೆಜಿಟೇಬಲ್ ಆಯಿಲ್ ಅಂದರೆ ಸನ್ಫ್ಲವರ್ ಆಯಿಲ್ನ ಹಾಕಿ ಸ್ವಲ್ಪ ಬೀಟ್ ಮಾಡಿ, ನಂತರ 1 ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ನ ಹಾಕಿ ಅದನ್ನು ಕೂಡ ಬೀಟ್ ಮಾಡ್ತೇನೆ. ಈಗ ಒಂದು 4 ಸ್ಪೂನ್ ಆಗುವಷ್ಟು ಆಗ ಏನು ನಾವು ಮಾಡಿಟ್ಕೊಂಡಿದ್ವಲ್ಲ ಮ್ಯಾಂಗೋ ಮತ್ತು ಸಕ್ಕರೆದು ಮಿಕ್ಸ್ಚರ್, ಅದನ್ನು ಹಾಕಿ ಸ್ವಲ್ಪ ಬೀಟ್ ಮಾಡ್ತೇನೆ. ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಯಿತು. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್, ಈಗ ಸ್ಟೈನರ್ಗೆ ಅದೇ ಬೌಲ್ ಅಳತೆಯಲ್ಲಿ 1 ಕಪ್ ಮೈದಾ, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಮತ್ತು ಸ್ವಲ್ಪ ಉಪ್ಪು ಅಂದರೆ ಚಿಟಿಕೆ ಉಪ್ಪು ಅಷ್ಟು ಹಾಕಿ ಸ್ಟ್ರೈನ್ ಮಾಡಿ ಹಾಕ್ತಾ ಇದ್ದೇನೆ, ಯಾವುದೇ ರೀತಿ ಗಂಟಿದ್ರೆ ಹೋಗಲಿ ಅಂತ. ಈಗ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡೋಣ. ನೆನಪಿರಲಿ, ಓವರ್ ಮಿಕ್ಸ್ ಮಾಡೋ ಹಾಗಿಲ್ಲ, ಲೈಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ತುಂಬ ಓವರಾಗಿ ಮಿಕ್ಸ್ ಮಾಡಿದ್ರೆ ಕೇಕ್ ಹಾಗೆ ಕೂತ್ಕೊಳ್ಳುತ್ತೆ, ಸ್ಪಾಂಜಿಯಾಗಿ ಬರೋದಿಲ್ಲ, ಸ್ವಲ್ಪ ಹಿಟ್ಟಿನ ರೀತಿ ಹಾಗೆ ಇರುತ್ತೆ ಬೆಂದರೂ ಕೂಡ. ಈಗ ನೋಡಿ, ನನಗೆ ಈ ಟೈಮಲ್ಲಿ ನಾನು ಒಂದು 1/2 ಕಪ್ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೇನೆ, ಸ್ವಲ್ಪ ಬ್ಯಾಟರ್ ತೆಳುವಾಗಿ ಬರಲಿ ಅಂತ. ಈಗ ಒಳ್ಳೆ ಮಿಕ್ಸ್ ಆಗಿದೆ, ಇನ್ನು ಹಾಲು ಬೇಕಾಗಿಲ್ಲ. ಈಗ ನೋಡಿ, ನಾನೀಗ ಬ್ಯಾಟರ್ನ ಸ್ಪ್ಯಾಚುಲಾ ಅಥವಾ ವಿಸ್ಕಲ್ಲಿ ಎತ್ತಿಬಿಟ್ರೆ ಈ ರೀತಿ ರಿಬ್ಬನ್ ಟೈಪು ಫ್ಲೋ ಆಗಿ ಬೀಳಬೇಕದು. ಹಾಗಿದ್ರೆ ಕರೆಕ್ಟಾಗಿ ಆಗಿದೆ ಅಂತ, ಯಾವುದೇ ರೀತಿ ಹಾಲು ಬೇಕಾಗಿಲ್ಲ ಅಂತ. ಮತ್ತು ಈ ಟೈಮಲ್ಲಿ ನಾನು 2-3 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಬೇಕಿಂಗ್ಗೆ ಇಡೋಣ. ನಾನೀಗ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ದಪ್ಪ ತಳದ ಪಾತ್ರೆಯನ್ನು ತೊಗೊಂಡಿದ್ದೇನೆ. ನಿಮ್ಮ ಹತ್ರ ಬೇಕಿಂಗ್ ಪೇಪರ್ ಇಲ್ಲ ಅಂದರೆ ನೀವು ಜಸ್ಟ್ ನೀವೇನು ತೊಗೊಂಡಿರ್ತೀರಿ ನೋಡಿ ಆ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಚ್ಚಿ ಅದಕ್ಕೆ ಮೈದಾ ಹುಡಿನ ಡಸ್ಟ್ ಮಾಡಿದ್ರೆ ಸಾಕು, ಅದು ಬೇಕಿಂಗ್ ಪೇಪರ್ ರೀತಿಯೇ ಕಾರ್ಯ ಮಾಡುತ್ತೆ. ಈಗ ನನ್ನ ಹತ್ರ ಬೇಕಿಂಗ್ ಪೇಪರ್ ಇರೋದ್ರಿಂದ ಹಿಟ್ಟನ್ನು ಸ್ವಲ್ಪ ಅದಕ್ಕೆ ಪಾತ್ರೆಗೆ ಅಂಟಿಸಿ ನಂತರ ಬೇಕಿಂಗ್ ಪೇಪರ್ ಹಾಕೋದ್ರಿಂದ ಬೇಕಿಂಗ್ ಪೇಪರ್ ಜಾರೋದಿಲ್ಲ. ಈಗ ಕೇಕ್ ಬ್ಯಾಟರ್ನ ಪಾತ್ರೆಗೆ ಹಾಕೋಣ. ಇದನ್ನು ಹಾಕಿ 1-2-3 ಸತಿ ಟ್ಯಾಪ್ ಮಾಡಿ ನಂತರ ಕುಕ್ಕರಲ್ಲಿ ಇಡೋದು. ಟ್ಯಾಪ್ ಮಾಡಿದಾಗ ಕೇಕ್ ಬ್ಯಾಟರಲ್ಲಿ ಏನಾದರೂ ಏರಿದ್ರೆ ಅದು ಬೇಗ ರಿಲೀಸ್ ಆಗುತ್ತೆ. ಈಗ ಕುಕ್ಕರ್ ಪ್ರೀ ಹೀಟ್ ಆಗಿದೆ. ಈಗ ಅದರೊಳಗಡೆ ಹಾಕಿ ಮುಚ್ಚಿ ಇಡೋಣ.
ಕೇಕ್ ಬೇಕಾಗಲಿಕ್ಕೆ 40 to 50 ಮಿನಿಟ್ಸ್ ತಗೊಳ್ತು. ಸೊ ಈಗ ಪೂರ್ಣವಾಗಿ ಬೇಕಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಒಂದು ಕಡ್ಡಿನ ಇನ್ಸರ್ಟ್ ಮಾಡಿ ನೋಡಿದ್ರೆ ಅದು ಕ್ಲೀನಾಗಿ ಬರಬೇಕು. ಸೊ ಆಗ ಕೇಕ್ ಬೇಕಾಗಿದೆ ಅಂತ ಅರ್ಥ ಅಲ್ವಾ. ಸೊ ಈಗ ಆಗಿದೆ. ಇದೇನು ಪೂರ್ತಿ ಈಗ ತಣ್ಣಗಾಗಿಲ್ಲ, ಸ್ವಲ್ಪ ಬೆಚ್ಚಗೆ ಇದೆ. ಈಗ ಈ ಟೈಮಲ್ಲಿ ನಾನು ಇದರ ಬೇಕಿಂಗ್ ಪೇಪರ್ ಎಲ್ಲ ತೆಗೆದು ಮೇಲ್ಗಡೆ ಇರೋ ಪಾರ್ಟನ್ನ ನೈಫಲ್ಲಿ ತೆಗಿತೇನೆ. ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಅದರಿಂದ ನಮಗೆ ಅದು ಮಾವಿನ ಹಣ್ಣಿನ ಗ್ಲಾಂಚ್ ಹಾಕ್ಬೇಕಲ್ಲ, ಅದರಿಂದ ಇದನ್ನ ತೆಗಿತಾ ಇದ್ದೇನೆ. ಇದು ಸ್ವಲ್ಪ ಹಾರ್ಡ್ ಇರೋದ್ರಿಂದ ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ ಅಷ್ಟು. ಸೊ ಈಗ ಪೂರ್ತಿಯಾಗಿ ತೆಗೆದಿದ್ದೇನೆ. ಈಗ 2 ಎಳೆ ಸೀವಿಂಗ್ ಥ್ರೆಡ್ ತಗೊಂಡು ಅದನ್ನ ಕೇಕ್ನ ಕಟ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ನೈಫಲ್ಲಿ ಬೇಕಾದ್ರೂ ಕಟ್ ಮಾಡ್ಬೋದು, ಬಟ್ ನನಗೆ ಸೀವಿಂಗ್ ಥ್ರೆಡ್ ಕಂಫರ್ಟ್ ಇರೋದ್ರಿಂದ ಅದರಲ್ಲೇ ಕಟ್ ಮಾಡ್ತಾ ಇದ್ದೇನೆ. ಕೇಕ್ ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಬಂದಿದೆ, ನೀವು ನೋಡ್ತಿರ್ಬೋದು. ಈಗ ಏನು ಮ್ಯಾಂಗೋ ಗ್ಲೇಸ್ ಮಾಡಿದ್ನಲ್ಲ, ಅದಕ್ಕೇ ಸ್ವಲ್ಪ 4 ಟೀ ಸ್ಪೂನ್ ನೀರು ಹಾಕಿ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಅದನ್ನು ಈಗ ಕೇಕಿಗೆ ಹಾಕ್ತಾ ಇದ್ದೇನೆ. ಯಾಕಂದರೆ ನನಗೀಗ ಕೇಕ್ ಮಾಯ್ಸ್ಟ್ ಆಗಿ ಬೇಕು, ಅದರಿಂದ ಇದರ ನೀರನ್ನು ಹಾಕ್ತಾ ಇದ್ದೇನೆ. ಇನ್ನು ಉಳಿದಿರೋ ಅರ್ಧ ಕೇಕಿಗೂ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದೇನೆ. ಈಗ ಏನು ಮ್ಯಾಂಗೋ ಗ್ಲೇಸ್ ಮಾಡಿದ್ನಲ್ಲ ಅದನ್ನೇ ಈಗ ಕೇಕಿನ ಮಧ್ಯಭಾಗಕ್ಕೆ ಹಾಕ್ತಾ ಇದ್ದೇನೆ. ಇದೊಂದು ರೀತಿ ವಿಪ್ಪಿಂಗ್ ಕ್ರೀಮ್ ರೀತಿ ಕೆಲಸ ಮಾಡುತ್ತೆ. ಅದೇ ರೀತಿ ಕೇಕಿನ ಮೇಲ್ಗಡೆ ಅಂದರೆ ಟಾಪಿಂಗ್ಗೆ ಕೂಡ ಇದನ್ನೇ ಯೂಸ್ ಮಾಡ್ತೇನೆ. ಸೊ ಇದು ಪೂರ್ತಿ ರೆಡಿ ಆದ ಮೇಲೆ ಇದನ್ನ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ನಂತರ ಕಟ್ ಮಾಡೋಣ. ಸೊ ಫೈನಲಿ ಕೇಕ್ ರೆಡಿ ಆಗಿದೆ ನಮ್ಮದು. ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಮಾಯ್ಸ್ಟ್ ಆಗಿ ಕೇಕ್ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದು ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.